ಹಲೋ ಮಕ್ಕಳೇ, ಹೇಗಿದ್ದೀರಾ? ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಪ್ರಿಪ್ರೇಟರಿ ಎಕ್ಸಾಮ್ ಆದಮೇಲೆ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಸೊ ಅದರಲ್ಲಿ ಕಾನ್ವೆಕ್ಸ್ ಲೆನ್ಸ್ ಎಕ್ಸ್ಪರಿಮೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಎಕ್ಸ್ಪರಿಮೆಂಟ್ನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಕಾನ್ವೆಕ್ಸ್ ಲೆನ್ಸು ಕಾನ್ಕೇವ್ ಲೆನ್ಸಿಗಿರುವ ಡಿಫ್ರೆನ್ಸ್ ಗೊತ್ತಿರಬೇಕು. ಕಾನ್ವೆಕ್ಸ್ ಲೆನ್ಸು ನೋಡಿ, ಇದು ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಇದು ಕಾನ್ಕೇವ್ ಲೆನ್ಸ್. ಸೊ ಇಲ್ಲಿ ಕಾನ್ಕೇವ್ ಲೆನ್ಸ್ ಹೆಂಗಿರುತ್ತೆ ಅಂದರೆ, ಇದು ಥಿಕ್ಕರ್ ಎಟ್ ದಿ ಎಡ್ಜಸ್ ದ್ಯಾನ್ ಎಟ್ ದಿ ಸೆಂಟರ್. ನೋಡಿ, ಇಲ್ಲಿ ಸೆಂಟ್ರಲ್ಲಿ ಮಿಡ್ಲಲ್ಲಿ ಥಿನ್ ಆಗಿರುತ್ತೆ ಆ್ಯಂಡ್ ಇಲ್ಲಿ ಥಿಕ್ ಆಗಿರುತ್ತೆ ಕಾನ್ಕೇವ್ ಲೆನ್ಸ್. ಓಕೆ, ಇದು ಕಾನ್ಕೇವ್ ಲೆನ್ಸ್. ಓಕೆ, ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್ ಹೆಂಗಿರುತ್ತೆ, ಇಟ್ ಈಸ್ ಥಿಕ್ಕರ್ ಎಟ್ ದಿ ಸೆಂಟರ್. ಓಕೆ, ಥಿನ್ ಆಗಿರುತ್ತೆ, ಇಲ್ಲಿ ಎಡ್ಜಸ್ಸಲ್ಲಿ ಥಿನ್ ಇರುತ್ತೆ, ಥಿಕ್ ಆಗಿರುತ್ತೆ, ಸೆಂಟ್ರಲ್ಲಿ ಥಿಕ್ ಆಗಿರುತ್ತೆ. ಇದು ಕಾನ್ವೆಕ್ಸ್ ಲೆನ್ಸ್. ಸೊ ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ, ಇದನ್ನು ಲೆನ್ಸ್ ಸ್ಟ್ಯಾಂಡ್ ಮೇಲೆ ಇಟ್ಕೋಬೇಕು ಆ್ಯಂಡ್ ಡಿಸ್ಟೆಂಟ್ ಆಬ್ಜೆಕ್ಟಿಗೆ ಫೋಕಸ್ ಮಾಡಿ ಸ್ಕ್ರೀನ್ ಮೇಲೆ ಇಮೇಜ್ ತಗೊಳ್ಳಿ. ಡಿಸ್ಟೆಂಟ್ ಆಬ್ಜೆಕ್ಟ್ನ ಇಮೇಜ್ ಬರುತ್ತೆ ಸ್ಕ್ರೀನ್ ಮೇಲೆ, ಕ್ಲಿಯರ್ ಆಗಿರುತ್ತೆ, ಇಮೇಜು ಕ್ಲಿಯರ್ ಆಗಿರಬೇಕು. ಕ್ಲಿಯರ್ ಆಗಿರೋವರೆಗೆ ಇದನ್ನು ಅಡ್ಜಸ್ಟ್ ಮಾಡಬೇಕು ನೀವು ಪೊಸಿಷನ್ನ. ಸೊ ಕ್ಲಿಯರಾಗಿ ಸಿಕ್ಕಿದ ಮೇಲೆ ನೆಕ್ಸ್ಟು ಮೆಷರ್ ಮಾಡ್ಕೋಬೇಕು. ಸೊ ಎಲ್ಲಿಂದ ಮೆಷರ್ ಮಾಡ್ತೀರಾ? ಫ್ರಮ್ ದಿ ಸೆಂಟರ್ ಆಫ್ ದಿ ಲೆನ್ಸ್. ನೋಡಿ, ಲೆನ್ಸ್ನ ನಾವು ಎಲ್ಲಿ ಪ್ಲೇಸ್ ಮಾಡಿರ್ತೀವಿ, ಇಲ್ಲಿರುತ್ತೆ. ಸೊ ಇಲ್ಲಿ ಲೆನ್ಸ್ ಸ್ಟ್ಯಾಂಡಿನ ಸೆಂಟ್ರಿಂದ ಇಲ್ಲಿ ಎಡ್ಜಸ್ವರೆಗೆ ಮೆಷರ್ ಮಾಡ್ಕೋಬೇಕು. ಸೊ ಹಿಯರ್ ಇಟ್ ಈಸ್ 20. ಇಲ್ಲಿ ಎಡ್ಜಸ್ಸಲ್ಲಿ ನೋಡ್ಕೊಳ್ಳಿ, ಇದರ ಸೆಂಟ್ರಿಂದ ಇಲ್ಲಿ ಎಡ್ಜಸ್ವರೆಗೆ ನೋಡ್ಕೋಬೇಕು. ಸೊ ಇದು 20 ಸೆಂಟಿಮೀಟ್ರ್ ಇದೆ, 20 ಸೆಂಟಿಮೀಟರ್. ಓಕೆ, ಆಫ್ಟರ್ ಗೆಟಿಂಗ್ ಕ್ಲಿಯರ್ ಇಮೇಜ್ ಆಫ್ ದಿ ಡಿಸ್ಟೆಂಟ್ ಆಬ್ಜೆಕ್ಟ್, ಯು ಮೆಷರ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಫ್ರಮ್ ದಿ ಲೆನ್ಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ approximate focal length of convex lens, which is 20 centimeter. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ, ಕಾನ್ವೆಕ್ಸ್ ಲೆನ್ಸ್ನ ಒಂದು ಪ್ಲೇಸಲ್ಲಿ ಇಟ್ಕೋಬೇಕು ಸ್ಟ್ಯಾಂಡ್ ಮೇಲೆ. ಆ್ಯಂಡ್ ಆಬ್ಜೆಕ್ಟ್ ಶುಡ್ ಬಿ ಇನ್ ಬಿಟ್ವೀನ್ ಎಫ್ ಆ್ಯಂಡ್ 2F. ಒಂದು ಸೈಡ್ ಕಾನ್ವೆಕ್ಸ್ ಲೆನ್ಸ್ನ ಒಂದು ಸೈಡಲ್ಲಿ ಆಬ್ಜೆಕ್ಟ್ ಇರುತ್ತೆ, ಕಾನ್ವೆಕ್ಸ್ ಲೆನ್ಸ್ನ ಇನ್ನೊಂದು ಸೈಡಲ್ಲಿ ನಿಮಗೆ ಇಮೇಜ್ ಸಿಗುತ್ತೆ. ಸೊ ನಾವು ಎಲ್ಲಿ ಇಟ್ಕೋತೀವಿ ಆಬ್ಜೆಕ್ಟ್ ಮಸ್ಟ್ ಬಿ ಇನ್ ಬಿಟ್ವೀನ್ ಎಫ್ ಆ್ಯಂಡ್ 2F. ಇವಾಗ ನಮಗೆ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಬಂದಿದೆಯಲ್ಲೋ, ಅದನ್ನು ಇಲ್ಲಿ ಅಬ್ಸರ್ವೇಷನಲ್ಲಿ ಬರ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ 20 ಸೆಂಟಿಮೀಟರ್, ಅದನ್ನು ಅಬ್ಸರ್ವೇಷನಲ್ಲಿ ಬರ್ಕೊಳ್ಳಿ. ಆ್ಯಂಡ್ ಎಫ್ 20 ಅಂದರೆ 2F 40 ಆಗುತ್ತೆ. ಸೊ ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ 2F. ಆ ಥರ ಆಬ್ಜೆಕ್ಟ್ ಪಿನ್ ಇಟ್ಕೊಳ್ಳಿ ಆ್ಯಂಡ್ ಇಲ್ಲಿ ನಿಮಗೆ ಇಮೇಜ್ ಸಿಗುತ್ತೆ. ಇಮೇಜ್ ಪಿನ್ನನ್ನು ಅದ್ರ ಜೊತೆ ಕೋಯಿನ್ಸೈಡ್ ಮಾಡ್ಕೋಬೇಕು. ನೀವು ಪಿನ್ ಆಪ್ಟಿಕಲ್ ಬೆಂಚ್ ಯೂಸ್ ಮಾಡಿ ಪಿನ್ ಮೆಥಡಲ್ಲಿ ಪ್ಯಾರಲಾಕ್ಸ್ ಮೆಥಡ್ ಯೂಸ್ ಮಾಡಿದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲ ಸೋರ್ಸ್ ಮೆಥಡ್ ಮಾಡೋದಾದರೆ ನಾನು ಇವಾಗ ಹೇಳ್ಕೊಡ್ತೀನಿ. ಸೋರ್ಸ್ ಮೆಥಡಲ್ಲಿ ನಾವೇನು ಮಾಡ್ತೀವಿ, ಇಲ್ಲೊಂದು ಸೋರ್ಸ್ ತೊಗೊಂಡಿರ್ತೀವಿ ಆ್ಯಂಡ್ ಇದು ಆಬ್ಜೆಕ್ಟ್. ಇವಾಗ ಈ ಮೆಶ್ ಏನಿದೆಯಲ್ವ, ಇದು ಆಬ್ಜೆಕ್ಟ್ ಆ್ಯಂಡ್ ಇಲ್ಲಿ ಲೆನ್ಸ್ ಇಟ್ಕೊಂಡಿದ್ದೀನಿ ಲೆನ್ಸ್ ಸ್ಟ್ಯಾಂಡ್ ಮೇಲೆ. ಆ್ಯಂಡ್ ಈ ಸ್ಕ್ರೀನ್ ಮೇಲೆ ನಮಗೆ ಇಮೇಜ್ ಕಾಣಿಸುತ್ತೆ, ಇಲ್ಲಿ ಇಮೇಜ್ ಸಿಗುತ್ತೆ ನಮಗೆ. ನಾವೇನು ಮಾಡಬೇಕಾಗತ್ತೆ, ಲೆನ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಆಬ್ಜೆಕ್ಟ್ ಇಲ್ಲಿ ಸೈಡಲ್ಲಿ ಇಟ್ಕೋತೀವಿ, ಆಬ್ಜೆಕ್ಟ್ನ ಹಿಂಗೆ ಇಟ್ಕೊಳ್ಳಿ. ಸ್ಕೇಲ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಸ್ಕೇಲ್ನ. ಆಬ್ಜೆಕ್ಟ್ ಒಂದು ಸೈಡಲ್ಲಿರುತ್ತೆ ಆ್ಯಂಡ್ ಲೆನ್ಸ್ನ ಪೊಸಿಷನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ದಿ ಪೊಸಿಷನ್ ಆಫ್ ಲೆನ್ಸ್. ನಾನು ಇವಾಗ 30ಗೆ ಇಟ್ಕೋತೀನಿ, ಬಿಕಾಸ್ ಐ ನೀಡ್ 5 ಟ್ರಯಲ್ಸ್ ಮಾಡೋಕ್ಕೆ ನಾನೇನು ಮಾಡ್ತೀನಿ, ಇದನ್ನು 30ಯಲ್ಲಿ ಇಟ್ಕೋತೀನಿ. ಸೊ 20 to 40 ಮಿಡ್ಲಲ್ಲಿ ಇಟ್ಕೋಬೇಕು ಲೆನ್ಸ್ನ ನಾನು. ಸೊ ನಾನು ಫಸ್ಟ್ ಟ್ರಯಲ್ಗೆ 30 ಇಟ್ಕೋತೀನಿ. ಆ್ಯಂಡ್ ಇಲ್ಲಿ ನಾವು ಲೆನ್ಸ್ನ ಒಂದು ಸೈಡ್ ಆಬ್ಜೆಕ್ಟ್ ಇರುತ್ತೆ, ಮೆಶ್ ಈಸ್ ಅ ಆಬ್ಜೆಕ್ಟ್, ದಿಸ್ ಇಸ್ ಅ ಆಬ್ಜೆಕ್ಟ್ ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಇಮೇಜ್. ಸೊ ಲೆನ್ಸ್ನ ಇನ್ನೊಂದು ಸೈಡಲ್ಲಿ ಇಮೇಜ್ ಸಿಗುತ್ತೆ. ಇಮೇಜ್ ಶುಡ್ ಬಿ ಕ್ಲಿಯರ್. ನೋಡಿ, ಈ ಥರ ಕ್ಲಿಯರ್ ಇಮೇಜ್ ಸಿಗುತ್ತೆ. ಇಮೇಜ್ ಕ್ಲಿಯರಾಗಿ ಸಿಕ್ಕಿದ ಮೇಲೆ ನಾವು ನೋಟ್ ಮಾಡ್ಕೋಬೇಕು. ಸೊ ಹಿಯರ್ the distance of object from the lens is object distance u and distance of image from the lens is image distance. ಸೊ ಇಲ್ಲಿ ನಾನು ಲೆನ್ಸ್ನ 32ಗೆ ಇಟ್ಟಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ 32. ಇದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ 32. ಓಕೆ, ದೆನ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ನೋಡಿ, ಇಲ್ಲಿ ಇಮೇಜು 80 ಅಂತಿದೆ. 80 ಅಂದರೆ 80 - 32
So you can see here image forms at 80. 80 minus 32 ಅಂದರೆ 48. So image distance is 48. Like this we'll measure 5 readings. We'll take 5 readings. ನಾನು ಏನು ಮಾಡಬೇಕು ಇವಾಗ ನೆಕ್ಸ್ಟು ಇದನ್ನು 34ಗೆ ಇಡ್ತೀನಿ. ಆಮೇಲೆ ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಇಲ್ಲಿ ಅಡ್ಜಸ್ಟ್ ಮಾಡಿ ಕ್ಲಿಯರ್ ಇಮೇಜ್ ಸಿಗುತ್ತೆ. ಸೊ ನೆಕ್ಸ್ಟ್ ಇದನ್ನು 36ಗೆ ಇಡ್ತೀನಿ. ಹಾಗೆ ಇದು ಈ ಕಡೆ ಬರುತ್ತೆ. ಆ್ಯಸ್ object distance increases, image distance decreases and I should get clear image. ಹಾಗೆ 5 ರೀಡಿಂಗ್ಸ್ ತೊಗೋಬೇಕು. ಗ್ರಾಫಿಗೆ 5 ರೀಡಿಂಗ್ಸ್ ಬೇಕಾಗತ್ತೆ. ನಾವು ಪ್ಲಾಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಎಲಾಂಗ್ ಎಕ್ಸ್ ಆಕ್ಸಿಸ್ ತೊಗೊಂಡಿದ್ದೀನಿ. ಆಬ್ಜೆಕ್ಟ್ ಡಿಸ್ಟೆನ್ಸ್ 20, 22, 24 ಈ ಥರ 2 ಡಿಫ್ರೆನ್ಸಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ನ ವೈ ಆಕ್ಸಿಸಲ್ಲಿ ತೊಗೊಂಡಿದ್ದೀನಿ. 10, 20, 30 ಈ ಥರ ಡಿಫ್ರೆನ್ಸಲ್ಲಿ ಇಮೇಜ್ ಡಿಸ್ಟೆನ್ಸ್ನ ಪ್ಲಾಟ್ ಮಾಡಿದ್ದೀನಿ. ಸೊ ನನಗೊಂದು ಗ್ರಾಫ್ ಸಿಗುತ್ತೆ ಈ ಥರ ಕರ್ವ್. ಆ್ಯಂಡ್ ಇಲ್ಲಿ ನಾವೇನು ಮಾಡಬೇಕು ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಇದೆಯಲ್ಲ, ಇಲ್ಲಿ ಇದನ್ನು ನೋಟ್ ಮಾಡ್ಕೋಬೇಕು. ಇಲ್ಲಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಡಾಟ್ ಹಾಕ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ಸ್ ಹಾಕ್ಕೊಳ್ಳಿ, ಹಿಂಗೆ ಇಲ್ಲಿ ಪಾಯಿಂಟ್ಸ್ ಹಾಕ್ಕೊಂಡು ಬನ್ನಿ ಹಿಂಗೆ. ಆ್ಯಂಡ್ ಅದನ್ನು ಜಾಯಿನ್ ಮಾಡ್ಕೊಳ್ಳಿ. ಸೊ ಈ ಲೈನ್ ಕರ್ವಿಗೆ ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ಆ ಪಾಯಿಂಟಲ್ಲಿ ನೀವೇನು ಮಾಡಬೇಕು, ಒಂದು ವರ್ಟಿಕಲ್ ಲೈನ್ ಹಾಕ್ಕೊಳ್ಳಿ. ಆ ಪಾಯಿಂಟ್ನ ಬಿ ಅಂತ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದೇ ಇಲ್ಲಿ ಕರ್ವಿಗೆ ಟಚ್ ಆಗುತ್ತಲ್ವ, ಅಲ್ಲೊಂದು ಹಾರಿಸಾಂಟಲ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಅದನ್ನು ಎ ಅಂತ ತಗೊಳ್ಳಿ. ಆ 2 ಪಾಯಿಂಟ್ನ ನೋಟ್ ಮಾಡಿಕೊಂಡಾಗ ನನಗೆ ಓ ಎ ನನಗೆ 52 ಸಿಗುತ್ತೆ, ಓ ಬಿ 28.4 ಸಿಗುತ್ತೆ, ಓ ಟು ಎ ನನಗೆ 52 ಸಿಗುತ್ತೆ, ಓ ಟು ಬಿ ಇದು 28.4 ಸಿಗುತ್ತೆ. ಕ್ಲಿಯರ್ ಆಯ್ತಲ್ವ ಮಕ್ಕಳೇ? ಸೊ ಇದು 20, 22, 24, 26, 28 ಆ್ಯಂಡ್ 28.2. ನೆಕ್ಸ್ಟ್ ಲೈನ್ 28.4. ಹಾಗೆ ಇಲ್ಲಿ 10, 20, 30, 40, 50 2 ಲೈನ್ ಅಂದರೆ ಇದು 52 ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಇವಾಗ, ಇಲ್ಲಿ ನನಗೇನು ಸಿಕ್ಕಿದೆಯಲ್ಲ 52.28, 52 + 28.4 ಅನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಬೇಕು. ಏನಕ್ಕೆ ಅಂದರೆ ಫಾರ್ಮುಲಾ ಏನಿರೋದು ನಮಗಿಲ್ಲಿ ಎಫ್ ಈಸ್ ಓ ಎ ಪ್ಲಸ್ ಓ ಬಿ ಬೈ 4. ಇದು ಫಾರ್ಮುಲಾ ಟು ಫೈಂಡ್ ಔಟ್ ದಿ ಫೋಕಲ್ ಲೆಂತ್. ಸೊ ಇದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಬೇಕು. ಏನಕ್ಕೆ ಡಿವೈಡೆಡ್ ಬೈ 4 ಮಾಡಬೇಕು ಅಂದರೆ, ಸೊ ಇಲ್ಲಿ ಓ ಟು ಬಿ 2F ಇರುತ್ತೆ, ಓ ಟು ಎ 2F ಇರುತ್ತೆ. ಸೊ ಈಗ 2F + 2F ಅಂದರೆ 4F. ಸೊ ಎಫ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಓ ಎ ಪ್ಲಸ್ ಓ ಬಿ ಬೈ 4 ಮಾಡಬೇಕಾಗತ್ತೆ. ಇಮೇಜ್ ಡಿಸ್ಟೆನ್ಸ್ ಮತ್ತು ಆಬ್ಜೆಕ್ಟ್ ಡಿಸ್ಟೆನ್ಸ್ ಎರಡು ಸೇಮ್ ಇದ್ದಾಗ ನಮಗೆ ಇಮೇಜ್ ಹೈಟ್ ಆ್ಯಂಡ್ ಆಬ್ಜೆಕ್ಟ್ ಹೈಟು ಮ್ಯಾಚ್ ಆಗುತ್ತೆ ಅಲ್ವಾ? ಸೊ ಇಮೇಜ್ ಡಿಸ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗ ಸೇಮ್ ಇರುತ್ತೆ 2F ಅಲ್ಲಿಟ್ಟಾಗ ಇಮೇಜ್ ಸೈಜ್ is equal to object size ಆಗಿರುತ್ತೆ. ಸೊ ದಟ್ಸ್ ವೈ ವಿ ನೀಡ್ ಟು ಡಿವೈಡ್ ಇಟ್ ಬೈ 4. ಓ ಎ ಪ್ಲಸ್ ಓ ಬಿ ಬೈ 4 ಡಿವೈಡ್ ಮಾಡಿದಾಗ ನನಗೆ 20.1 ಸೆಂಟಿಮೀಟರ್ ಸಿಗುತ್ತೆ. ಓಕೆ, ಅದನ್ನು ನೀವು ರಿಸಲ್ಟಲ್ಲಿ ಬರ್ಕೋಬೇಕು. ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ 20.1 ಸೆಂಟಿಮೀಟರ್ ಅಂತ ರಿಸಲ್ಟಲ್ಲಿ ಬರ್ಕೋಬೇಕು. ಸೊ ನಾನು ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ನನಗೆ 20 ಸೆಂಟಿಮೀಟರ್ ಇತ್ತು. ಆ್ಯಂಡ್ ಆಫ್ಟರ್ ಟೇಕಿಂಗ್ ಸಮ್ ರೀಡಿಂಗ್ಸ್ ವಿ ನೀಡ್ ಟು ಪ್ಲಾಟ್ ಹಿಯರ್. ಪ್ಲಾಟ್ ಮಾಡಾದಮೇಲೆ ಓ ಎ ಪ್ಲಸ್ ಓ ಬಿ ಬೈ 4 ಮಾಡಿದಾಗ ನನಗೆ 20.1 ಸೆಂಟಿಮೀಟರ್ ಸಿಕ್ತು. ಸೊ ವಿಚ್ ಇಸ್ ವೆರಿ ಕ್ಲೋಸ್ ಟು ಅಪ್ರಾಕ್ಸಿಮೇಟ್. ಅಪ್ರಾಕ್ಸಿಮೇಟ್ ಅಂದರೆ ರಫ್ ಕ್ಯಾಲ್ಕುಲೇಷನ್. ನಾವಿದು ರಫ್ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಮಗೆ ಆಬ್ಜೆಕ್ಟ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಬ್ಜೆಕ್ಟ್ ಮಸ್ಟ್ ಬಿ ಇನ್ ಬಿಟ್ವೀನ್ ಎಫ್ ಆ್ಯಂಡ್ 2F. ಸೊ ಇದು 20, ಇದು 40. 20 ಮತ್ತು 40 ಮಿಡ್ಲಲ್ಲಿ ನೀವು ಒಂದು 5 to 6 ಅಥವಾ 6 to 7 ಟ್ರಯಲ್ಸ್ ಮಾಡಿಕೊಂಡು ಬೇರೆ ಬೇರೆ ಪೊಸಿಷನ್ನೆಲ್ಲ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದಂಗೆ ಇಮೇಜ್ ನಿಮಗೆ ಬಿಯಾಂಡ್ 2F ಸಿಗ್ತಾ ಇರುತ್ತೆ. ಓಕೆ, ಸೊ ಇಮೇಜ್ ಪೊಸಿಷನ್ ನೋಟ್ ಮಾಡ್ಕೊಳ್ಳಿ. ಕಾನ್ವೆಕ್ಸ್ ಲೆನ್ಸ್ನ ಇಮೇಜ್ ಪೊಸಿಷನಿಗೆ ವಿ ಅಂತೀವಿ. ಆ್ಯಂಡ್ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ, ಇಲ್ಲಿಂದ ನೀವು ಹಿಂಗೆ ಮೂವ್ ಮಾಡ್ತೀರಾ, ಇನ್ಕ್ರೀಸ್ ಆದಂಗೆ ಇಮೇಜ್ ಡಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಮೇಜ್ ಡಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಪ್ಲಾಟ್ ಮಾಡಿದಾಗ ನಿಮ್ಗೆ ಈ ಥರ ವ್ಯಾಲ್ಯೂ ಸಿಗುತ್ತೆ. ಓಕೆನಾ ಮಕ್ಕಳೇ? ಸೊ ಎನಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಈ ಥರ ನಾವು ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.